ಸರ್, ಇವತ್ತು ಸುಮಾರು ದಿನಗಳಿಂದ ಸರ್, ದಯವಿಟ್ಟು ಕ್ಷಮಿಸಿ. ಇದು ಸಂದೀಪ್ ರೆಡ್ಡಿ ವರ್ಚಸ್ಸಲ್ಲ. ಇದು ನನ್ನ ಚಿಕ್ಕಬಳ್ಳಾಪುರದ ವರ್ಚಸ್ಸು. ಇದು ಶ್ರೀರಾಮ ದೇವರ ವರ್ಚಸ್ಸು. ಇದು ನನ್ನ ಚಿಕ್ಕಬಳ್ಳಾಪುರ ಜನತೆ ಎಲ್ಲ ಯುವಕರ ವರ್ಚಸ್ಸು. ಇವತ್ತೇನು ಸೇರಿದರೆ ಇದೆಲ್ಲ ಒಂದು ಟೀಮ್ ವರ್ಕ್. ನಾನು ಅಂತ ಅಲ್ಲ, ಇದಕ್ಕೆಲ್ಲ ಆ ಥರ ಒಂದು ನೇತೃತ್ವ ಯಾರಾದರೂ ವಹಿಸಿದ್ದಾರೆ ಅಂತಂದರೆ ನನ್ನ ಅಗಲಗುರ್ಕಿ ಗ್ರಾಮದ ಏನು ನಮ್ಮ ರಘು ಅಂತ ನನ್ನ ಸ್ನೇಹಿತ ಇದ್ದಾರೆ, ಅವರ ಕನಸಿನ ಕೂಸು, ಅವರ ಬ್ರೈನ್ ಚೈಲ್ಡ್ ಇದು ಇವತ್ತು ನಡೀತಾ ಇರೋಂತಹ ಈ ಒಂದು ಅದ್ಭುತವಾದ ಕಾರ್ಯಕ್ರಮ. ಎಲ್ಲರ ಪರವಾಗಿ ನನ್ನ ಸ್ನೇಹಿತ ರಘುರವ್ರು, ನೋಡಿ ನಾವಿಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿಸ್ತಾ ಇದ್ದೀವಿ, ಫೋಟೋ ತೆಗೆಸ್ಕೊತಾ ಇದ್ದೀವಿ, ಆ ಯುವಕ ಎಲ್ಲೋ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅಂತಹ ಅವರ ಒಂದು ಕನಸಿನ ಪ್ರತಿಫಲ ಇವತ್ತು ಈ ದಿನದ ಈ ಅದ್ಭುತವಾದಂಥ ಕಾರ್ಯಕ್ರಮ. ಸರ್, ಈ ರ್ಯಾಲಿಯಲ್ಲಿ ಎಷ್ಟು ಜನರು ಪಾಲ್ಗೊಳ್ತಾ ಇದ್ದಾರೆ? ಸರ್, ಈ ರ್ಯಾಲಿಯಲ್ಲಿ ಎಷ್ಟು ಜನ ಪಾಲ್ಗೊಳ್ತಾರೋ ನನಗೂ ಗೊತ್ತಿಲ್ಲ. ನೋಡ್ತಾ ಇದ್ರೆ ಸಾಗರೋಪಾದಿಯಲ್ಲಿ ಯುವಕರು ಬರ್ತಿದ್ದಾರೆ, ಬೈಕ್ಸ್ ಬರ್ತಿದ್ದಾರೆ. ಬರೀ ಯುವಕರಲ್ಲ, ಎಲ್ಲ ರೀತಿಯ ಎಲ್ಲ ವಯಸ್ಕರು ಬರ್ತಿದ್ದಾರೆ. ಜೊತೆಗೆ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಬೇಕು, ಶ್ರೀರಾಮ ನನ್ನ ಹಿಂದೂ ದೇವರು ಮಾತ್ರ ಅಲ್ಲ, ಇಡೀ ನನ್ನ ಮನುಕುಲಕ್ಕೆ ದೇವರು. ಅದಕ್ಕೆ ಸಾಕ್ಷಿಯಾಗಿ ನನ್ನ ಪಕ್ಕದಲ್ಲಿ ನಿಂತಿರುವಂತಹ ನನ್ನ ಸ್ನೇಹಿತ ಹಫೀಜ್ ಮುಸ್ಲಿಂ ಬಾಂಧವರಿದ್ದಾರೆ, ಎಷ್ಟೋ ಜನ ಕ್ರಿಶ್ಚಿಯನ್ ಬಾಂಧವರಿದ್ದಾರೆ, ಮತ್ತು ಎಷ್ಟೋ ಜನ ಮುಸ್ಲಿಂ ಬಾಂಧವರು ಈಗಾಗಲೇ ರಸ್ತೆಗಳಲ್ಲಿ ನಮ್ಮನ್ನು ಸ್ವಾಗತಿಸೋದಕ್ಕೆ ಕಾಯ್ಕೊಂಡಿದ್ದಾರೆ. ಇದು ನನ್ನ ನಿಜವಾದ ಚಿಕ್ಕಬಳ್ಳಾಪುರ, ಇದು ನನ್ನ ಶ್ರೀರಾಮನ ನಿಜವಾದ ನೇತೃತ್ವ. ರ್ಯಾಲಿ ಮಾಡೋ ಉದ್ದೇಶ ಇಷ್ಟೇ. ನೋಡಿ, ಪ್ರತಿ ಹಬ್ಬಕ್ಕೂ ಅದರದೇ ಆದಂತಹ ಒಂದು ಅರ್ಥ ಇದೆ. ಪ್ರತಿ ಹಬ್ಬನೂ ವಿನೂತನವಾಗಿ ಆಚರಣೆ ಮಾಡ್ತಾ ಇರ್ತೀವಿ. ಶ್ರೀರಾಮ ಆದರ್ಶದ ಪ್ರತೀಕ, ಒಂದು ಅದ್ಭುತ ಆಡಳಿತ ನೀಡಿದಂತಹ ಆದರ್ಶ ವ್ಯಕ್ತಿ. ಆ ದೇವರ ಒಂದು ನೆಪದಲ್ಲಿ ನಾವೆಲ್ಲರೂ ಸೇರಿ ಶ್ರೀರಾಮನ ಆದರ್ಶಗಳನ್ನು ಸ್ವಲ್ಪವಾದರೂ ಮೈಗೂಡಿಸ್ಕೊಳ್ಳೋಣ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿದೆ. ಅದರಂತೆ ಶ್ರೀರಾಮನ ರ್ಯಾಲಿ ಆಗಿದೆ. ಈ ಸಲ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನಿಸ್ತಾ ಇದೆ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ವ್ಯವಸ್ಥಿತವಾಗಿ ಮಾಡಿದ್ದೀವಿ, ಯುವಕರೆಲ್ಲ ಜೊತೆಗೆ ಸೇರಿದ್ದಾರೆ. ಅದಕ್ಕೋಸ್ಕರ ಇಷ್ಟೊಂದು ವರ್ಣರಂಜಿತವಾಗಿ ಕಾರ್ಯಕ್ರಮ ಕಾಣ್ತಿದೆ, ಕೇಸರಿಮಯವಾಗಿದೆ. ನಾವೆಲ್ಲರೂ ಸೇರಿ ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಯಾವುದೇ ವಯಸ್ಸು, ಯಾವುದೇ ಪಕ್ಷದ ಭೇದವಿಲ್ಲದೆ. ನೋಡಿ, ನಾನು BJP ಪಕ್ಷ ಇರ್ಬೋದು, ಕಾಂಗ್ರೆಸ್ನ ಎಷ್ಟೋ ಸ್ನೇಹಿತರು ಬಂದಿದ್ದಾರೆ, ಜನತಾದಳದ ಎಷ್ಟೋ ಸ್ನೇಹಿತರು ಬಂದಿದ್ದಾರೆ, ಬೇರೆ ಪಕ್ಷಗಳ ಸ್ನೇಹಿತರು ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಭೇದ ಭಾವ ಇಲ್ಲ. ಶ್ರೀರಾಮ ಒಂದೇ ಇದಕ್ಕೆ ಕಾರಣ. ಸುಮಾರು ಎಷ್ಟು ಬೈಕ್ ಬರ್ಬೋದು ಗೊತ್ತಿಲ್ಲ ಸರ್, ಒಂದು 2,000-3,000 ಬೈಕ್ ಬರ್ಬೋದು ಅನ್ನೋದು ನನ್ನ ಫ್ರೆಂಡ್ಸು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಎಷ್ಟಾದರೂ ಬರಲಿ, ಏನೇ ಬಂದ್ರೂ ಚೊಕ್ಕವಾಗಿ ನೀಟಾಗಿ ಈ ಕೆಲಸನ ಮಾಡುವಂತಹ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಅದರಂತೆ ನಡೆಯುತ್ತೆ ಸರ್. ಬೈಕ್ ರ್ಯಾಲಿಯಲ್ಲಿ ಯಾವುದಾದ್ರೂ ಅಹಿತಕರ ಘಟನೆ ಜರುಗದಂತೆ ಪ್ರಿಕಾಷನ್ಸ್ ಏನೇನು ತಗೊಂಡಿದ್ದೀರಿ? ಎಲ್ಲ ಪ್ರಿಕಾಷನ್ಸು ತಗೊಂಡಿದ್ದೀವಿ. ಅದಕ್ಕೆ ಅಂತ ವಾಲಂಟಿಯರ್ಸ್ ಇದ್ದಾರೆ, ಅವ್ರಿಗೆ ಬೇರೆ ಯೂನಿಫಾರ್ಮ್ ಕೊಟ್ಟಿದ್ದೀವಿ. ಈಗ ಅವ್ರಿಗೆ ನಮ್ಮ ಹುಡುಗರಿಗೆಲ್ಲ ಏನೇನು ಆ ನಿಯಮಗಳನ್ನ ಪಾಲನೆ ಮಾಡಬೇಕು ಅದನ್ನೇ ಹೇಳ್ತೀವಿ. ಮತ್ತು ಚಿಕ್ಕಬಳ್ಳಾಪುರದ ನನ್ನ ಯುವಕರು ಏನಿದ್ದಾರೆ ಎಲ್ಲರೂ ಪ್ರಬುದ್ಧರಿದ್ದಾರೆ, ಯಾರೂ ಅಂಥ ಇಂಥ ಹುಡುಗರು ಬಂದಿಲ್ಲ, ಎಲ್ಲರೂ ಜವಾಬ್ದಾರಿಯುತ ನಾಗರಿಕರಿದ್ದಾರೆ. ಅವರೆಲ್ಲರೂ ಸಹ ಈ ರ್ಯಾಲಿಯನ್ನು ಅದ್ಭುತವಾಗಿ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಸರ್. ಸರ್, ಈ ಸಂದರ್ಭದಲ್ಲಿ ಹನುಮನ ಧ್ವಜ ಎಷ್ಟುವರೆಗೂ ಏರ್ಸಕ್ಕೆ ಇಷ್ಟಪಡ್ತೀರಾ? ಎಷ್ಟು ದೊಡ್ಡದು ಮಾಡಿದ್ದೀರಾ? ನೋಡಿ, ಈಗಾಗಲೇ ನೋಡ್ತಾ ಇದ್ದೀರಾ, ಎಲ್ಲಿ ನೋಡಿದ್ರು ಶ್ರೀರಾಮನ ಹನುಮನ ಧ್ವಜ, ಭಗವಧ್ವಜ ಕಾಣಿಸ್ತಾ ಇದೆ. ಈಗಾಗಲೇ ನಾವು ಇಲ್ಲೇ ಪಕ್ಕದಲ್ಲಿ ನಮ್ಮ ಏನು ಮಠದ ಪಕ್ಕದಲ್ಲಿರುವಂತಹ ಒಂದು ಚಿಕ್ಕ ಒಂದು ಬೆಟ್ಟ ಇದೆ, ಎತ್ತರದಲ್ಲಿದೆ ಚಿಕ್ಕಬಳ್ಳಾಪುರದಲ್ಲಿ. ಅಲ್ಲಿ ಸುಮಾರು 40 ಅಡಿ ಎತ್ತರದ ಒಂದು ಪೋಲನ್ನು ಈಗಾಗಲೇ ನಮ್ಮ ಯುವಕರು ಸ್ಥಾಪನೆ ಮಾಡಿದ್ದಾರೆ. ಅಲ್ಲೊಂದು ಸಣ್ಣ ಆಂಜನೇಯನ ದೇವಸ್ಥಾನ ಇದೆ. ಅಲ್ಲಿ ಇದೆಲ್ಲ ರ್ಯಾಲಿಯನ್ನು ಮುಗಿಸಿ ನಿಮ್ಮಲ್ಲಿ ಸವಿನಯವಾಗಿ ಎಲ್ಲರ ಕಡೆಯಿಂದ